ರೋಡಲ್ಲಿ ರಾಜ್ಭಾರ ಮಾಡ್ತಾ ಇತ್ತು. ಲಾಸ್ಟ್ವರೆಗೂ ವಿಡಿಯೋ ನೋಡ್ರಿ, ಹೇಳ್ತೀನಿ ಸ್ಟೋರಿ ಏನು ಅಂತ. ಅದು ಬೂಮ್ 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 ಬೂಮ್. ನಮಸ್ಕಾರ ಕರ್ನಾಟಕ, ಸ್ವಾಗತ ಸುಸ್ವಾಗತ ಆರ್ ಜೆ ಮೋಟೋಗ್ರಫಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ ಅಂದರೆ ಮತ್ತೆ ಇನ್ನೊಂದು ಗಾಡಿ ತಂದಿದ್ದೀನಿ ಅಂತ ಅರ್ಥ. ನಾನಿವತ್ತು ಯಾವ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ 2 decades ಆದ್ರೂ ಇವತ್ತು ಸೇಲ್ ಆಗ್ತಾ ಇದೆ, ಇನ್ನೂ ಪ್ರೊಡಕ್ಷನಲ್ಲಿದೆ. ಆ ಗಾಡಿ ನಿಲ್ಸಿದ್ರು ಮತ್ತೆ ಬಂದಿದೆ. ಆ ಗಾಡಿ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟು ಆ ಗಾಡಿ ಕೀ ನೋಡೋಣ ಬನ್ನಿ. ಆ ಗಾಡಿ ಕೀ ಬಜಾಜ್. ಈ ಗಾಡಿದು ಫೇಮಸ್ ಟ್ಯಾಗ್ಲೈನ್ ಏನು ಗೊತ್ತಾ? ಡೆಫಿನೆಟ್ಲಿ ಮೇಲ್. ಈ ಗಾಡಿ ಟ್ಯಾಗ್ಲೈನ್ ಕೇಳ್ತಾ ಇದ್ದಂಗೆ ತುಂಬ ಜನರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಗಾಡಿ ಯಾವುದು ಅಂತ. ಅದೇ ನಮ್ಮ ಪಲ್ಸರ್ 220F. ಡೆಫಿನೆಟ್ಲಿ ಮೇಲ್. ಬನ್ನಿ ಇವಾಗ ಈ ಗಾಡಿ ಏನಿದೆ ಏನಿಲ್ಲ ಎಲ್ಲ ನೋಡೋಣ. ಇಲ್ಲಿದೆ ನೋಡಿ, ಇದೆ ಬಜಾಜ್ ಪಲ್ಸರ್ 220F. ಏನು ಇವನು ಗಾಡಿನ ತಗೊಬಂದಿದ್ದು ಯಾವುದೋ ಜಲ್ಲಿಕಲ್ ಮೇಲೆ ಹಿಂಗೆ ನಿಲ್ಸ್ಬಿಟ್ಟಿದ್ದಾನಲ್ಲ, ಬೇರೆ ಎಲ್ಲೂ ಜಾಗ ಸಿಗಲಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಟ್ಯಾಗ್ಲೈನ್ ಏನು ಹೇಳಿ? ಡೆಫಿನೆಟ್ಲಿ ಮೇಲ್. ಅಂದರೆ ನಾವುಗಳು ಮಾಡೋ ಕೆಲಸ ಏನು? ಯೂಶ್ವಲಿ ಬೇಸಿಕಲಿ ಬಕ್ಚೋದಿ ಕೆಲಸಗಳು. ಅದಕ್ಕೆ ಆ ಟ್ಯಾಗ್ಲೈನ್ ತಕ್ಕಂತೆ ಇರಲಿ ಅಂತ ತಂದ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟಿನಿ. ಹೆಂಗಿದೆ? ಏನಿದೆ ಆ ಹಾಫ್ ಏರಿಂಗ್ ಬ್ಯೂಟಿ. ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಈ ಗಾಡಿ ನೋಡಿ ಕಳೆದೋಗ್ಬಿಟ್ಟಿದ್ವಿ ನಾವು. ಬೇಸಿಕಲಿ ಈ ಗಾಡಿ 220cc ಟ್ವಿನ್ ಸ್ಪಾರ್ಕ್ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. 20 PS ಹಾಗೂ 18.5 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಗಾಡಿ ಫ್ರಂಟ್ ವಿಚಾರಕ್ಕೆ ಬಂತು ಅಂತಂದರೆ 90/90 ಸೆಕ್ಷನ್ ಟೈರ್ ಬರುತ್ತೆ, 17 ಇಂಚ್ ಅಲಾಯ್ ವೀಲು, ಸಿಂಗಲ್ ಚಾನಲ್ ABS, 280 mm ಡಿಸ್ಕ್ ಬ್ರೇಕ್, ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಇನ್ನು ಬ್ಯಾಕ್ ಸೈಡ್ ಬಂತು ಅಂತಂದರೆ 220 mm ಡಿಸ್ಕ್ ಬ್ರೇಕ್ ಬರುತ್ತೆ, ABS ಬರಲ್ಲ, ಬರೀ ಡಿಸ್ಕ್ ಬ್ರೇಕ್ ಬರುತ್ತೆ. ಟೈರ್ ಬಂದ್ಬಿಟ್ಟು 120/80 17 ಇಂಚ್ ಅಲಾಯ್ ವೀಲು. ಇಲ್ಲೇ ಇದೆ ನೋಡಿ 120/80 ಅಂತ. ಅಷ್ಟೇ. ABS ಕೊಡ್ಬೋದಾಗಿತ್ತು, ABS ಕೊಟ್ಟಿಲ್ಲ, ಬರೀ ಸಿಂಗಲ್ ಚಾನಲ್ ABS. ಇನ್ನು ಈ ಕಡೆ ಬಂತು ಅಂದರೆ ಹ್ಯಾಲೋಜನ್ ಇಂಡಿಕೇಟರ್ಸು, ಇಲ್ಲಿ ಬಾರ್ ಹ್ಯಾಂಡಲ್ಸ್ ಬರುತ್ತೆ. ಫ್ರಂಟ್ ಸೈಡ್ ಬಂತು ಅಂದರೆ ಹಿಂಗೆ ಕಾಣಿಸುತ್ತೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು. ಈ ಸೆಗ್ಮೆಂಟಲ್ಲಿ ಇದೇ ಗಾಡಿ ಫಸ್ಟು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಎಲ್ಲ ಕೊಟ್ಟಿದ್ದು. ಯಾವ ಗಾಡಿಲೂ ಇರಲಿಲ್ಲ ಹ್ಯಾಲೋಜನ್ ಇಂಡಿಕೇಟರ್ಸು. ಆದರೆ ಇದರಲ್ಲಿ ಇನ್ನೊಂದು ಏನಂದರೆ LED ಕೊಡ್ಬೋದಾಗಿತ್ತು, ಇನ್ನೂ ಹ್ಯಾಲೋಜನ್ನೇ ಕೊಡ್ತಾ ಇದ್ದಾರೆ, ಅದೇ ಬೇಜಾರು. ಈ ಗಾಡಿ ಬ್ಯೂಟಿ ನೋಡಿ ಏನು ಸಖತ್ತಾಗಿದೆ. ಸೆಮಿ ಫ್ರೇಮು ಇದು ನೋಡಿ ಕಳೆದೋಗಿದ್ದೆ ನಾನಂತ. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಇದೇ ಒಂಥರ ಸೂಪರ್ ಬೈಕ್ ಫೀಲ್. ಅವಾಗ ದೊಡ್ಡ ಗಾಡಿಗಳು ಯಾವುದೂ ಗೊತ್ತಿರಲಿಲ್ಲ, ಇದೇ ನಮಗೆ ಸೂಪರ್ ಬೈಕ್ ಅವಾಗ. ಬನ್ನಿ ಇವಾಗ ಈ ಗಾಡಿ ಆನ್ ಮಾಡಿ ನೋಡೋಣ. ಪಲ್ಸರಲ್ಲಿ ಇಷ್ಟ ಆಗೋದಂದರೆ ಇದೆ, ಅನಲಾಗು ಹಿಂಗೆ ಬರುತ್ತೆ. ಇವಾಗ ಫುಲ್ ಡಿಜಿಟಲ್ ತೊಗೊಂಡ್ಬಿಟ್ಟಿದ್ದಾನೆ. ಅದು ನನಗಂತೂ ಪರ್ಸ್ನಲಿ ನನಗಿಷ್ಟ ಇಲ್ಲ. ನನಗೆ ಇದೇ ಸಕ್ಕತ್ತಾಗಿ ಕಾಣುತ್ತೆ. ಹೌದಾ ಯಜಮಾನ್ರೆ? ಇನ್ನು ಈ ಕ್ಲಸ್ಟರ್ ವಿಚಾರಕ್ಕೆ ಬಂತು ಅಂದರೆ ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಹೆಡ್ಲೈಟ್ ಇಂಡಿಕೇಟರ್ ಇದೆ, ಇಲ್ಲಿ ABS ಇಂಡಿಕೇಟರ್ ಇದೆ, ಇಲ್ಲಿ ಆಯಿಲ್ ಪ್ರೆಷರು, ಚೆಕ್ ಇಂಜಿನು, ಟೆಂಪ್ರೇಚರು, ಇಲ್ಲಿ ಸ್ಪೀಡೋ ತೋರಿಸುತ್ತೆ, ಇಲ್ಲಿ ಓಡೋ ತೋರಿಸುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಫ್ಯೂಚರ್ಸ್ ಇಲ್ಲ ಇದರಲ್ಲಿ. 15 ಲೀಟ್ರ್ ಫ್ಯೂಲ್ ಟ್ಯಾಂಕು, E20 ಕಂಪ್ಯಾಟಿಬಲ್ ಇದೆ. ಮಾತಾಡಿದ್ದು ಸಾಕು, ಓಡಿಸೋಣ ಬನ್ನಿ ಇವಾಗ. ಹೆಂಗಿದೆ, ಯಾವ ಥರ ಫೀಲ್ ಕೊಡುತ್ತೆ ಗಾಡಿ. ಚೈಲ್ಡ್ಹುಡ್ ಡ್ರೀಮ್ ಬೈಕ್ ಆಗಿತ್ತು ಇದು ಒಂದು ಟೈಮಲ್ಲಿ ನಮಗೆ, ಎಸ್ಪೆಷಲಿ ನನ್ನ ಚೈಲ್ಡ್ಹುಡ್ ಡ್ರೀಮ್ ಬೈಕ್ ಇದು. ಬನ್ನಿ ಇವತ್ತು ಓಡಿಸೋ ಆಪರ್ಚುನಿಟಿ ಸಿಕ್ಕಿದೆ, ಓಡಿಸೋಣ. ಸಿಂಫನಿ ಅದು ಈ ಗಾಡಿ. ಈ ಗಾಡಿ ಸೌಂಡೇ ಇಷ್ಟ ನನಗೆ ಮಗಂದು. ಈ ಗಾಡಿಗೆ ಆಫ್ ರೋಡು ಆನ್ ರೋಡು ಅಂತ ಏನೂ ಇಲ್ಲ ಬಾಸ್. ಯಾರು ರೋಡಲ್ಲಿ ಸಿಕ್ಕರು ಹಿಡ್ಕೊಂಡು ರುಬ್ತಾ ಇರೋದೆ. ನಿಜ ಹೇಳ್ಬೇಕು ಅಂದರೆ ನನಗೇನೋ ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ನನ್ನ ಚೈಲ್ಡ್ಹುಡ್ ಗಾಡಿ ಓಡಿಸ್ತಾ ಇದ್ದೀನಲ್ಲ ಅಂತ ಮಾತೇ ಬರ್ತಾ ಇಲ್ಲ. ಫೀಲ್ ಮಾಡ್ತಾ ಇದ್ದೀನಿ ನಾನು ಈ ಗಾಡಿನ. ಇವಾಗ ಟಾರ್ಮ್ಯಾಕಲ್ಲಿ ಓಡಿಸೋಣ ಬನ್ನಿ ಗಾಡಿನ. ಇದಕ್ಕೆ ಮಿರರ್ಸ್ ಹಿಂಗೆ ಓಪನ್ ಇದ್ರೆ ಚೆನ್ನಾಗಿ ಕಾಣಲ್ಲ, ಕ್ಲೋಸ್ ಆದರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಶಾರ್ಪ್ನೆಸ್ ಲುಕ್ ಥರ ಕಾಣಿಸುತ್ತೆ. ಬೂಮ್ 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 ಬೂಮ್. ಆ ಗಾಡಿ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಮಜಾ. ನಮ್ಮಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಗಾಡಿ ಸೂಪರ್ ಬೈಕ್ ಅಂತಲೇ ಹೇಳ್ಬೋದು. ನನಗಂತೂ ಚೈಲ್ಡ್ಹುಡ್ಡಲ್ಲಿ ಇದು ನನಗೆ ಸೂಪರ್ ಬೈಕೆ. ಇವಾಗಲೂ ಎಷ್ಟೋ ಜನ ಈ ಗಾಡಿ ತೊಗೋಬೇಕು ಅಂತ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತೀರ. ಎಲ್ಲರದು ಬೇಗ ಈಡೇರಲಿ. ನೀವು ಎಲ್ಲ ಇದಕ್ಕಿಂತ ದೊಡ್ಡ ಗಾಡಿಗೆ ತೊಗೊಳ್ಳೋ ಥರ ಆಗಲಿ. ಹುಡುಗರಿಗೆ ಈ ಗಾಡಿ ಒಂಥರ ಕನಸಿನ ರಾಣಿ ಅಂತಲೇ ಹೇಳ್ಬೋದು. ಈ ಗಾಡಿ ಒಂಥರ ಪ್ಯೂರ್ ಇಂಜಿನಿಯರಿಂಗ್ ಮಾಸ್ಟರ್ ಇದು.
ಇಲ್ಲಿ ಎಲ್ಲೂ ಓಪನ್ ಮಾಡೋಕ್ಕಾಗಲ್ಲ ಗಾಡಿನ. ಈ ಗಾಡಿ ಒಂದು ಟೈಮಲ್ಲಿ ಫಾಸ್ಟೆಸ್ಟ್ ಇಂಡಿಯನ್ ಅಂತ ತೊಗೊಂಡಿತ್ತು ಹೆಸರು. ಈ ಸೆಗ್ಮೆಂಟಲ್ಲಿ ಫ್ಯೂಲ್ ಇಂಜೆಕ್ಷನ್ ಕೊಟ್ಟು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದು ಮೊದಲನೇ ಗಾಡಿ ಇದೆ. 20 ವರ್ಷ ಆಯಿತು ಈ ಗಾಡಿ ರಿಲೀಸಾಗಿ, ಇನ್ನೂವರೆಗೂ ಸೇಲ್ ಆಗ್ತಾಯಿದೆ. ಇವತ್ತಿಗೂ ಮಾರ್ಕೆಟಲ್ಲಿ ಬೆಲೆ ಇದೆ ಈ ಗಾಡಿಗೆ. ಬಜಾರಲ್ಲಿ ಒಂದು ಬೆಲೆ ಏನು ಅಂತ ಜನಗಳಿಗೆ ಮಾತ್ರ. ಎಷ್ಟೋ ಗಾಡಿಗಳು ಮಾರ್ಕೆಟಿಗೆ ಬರುತ್ತೆ ಹೋಗುತ್ತೆ, ಆದರೆ ಕೆಲವೊಂದು ಗಾಡಿಗಳು ಮಾತ್ರ ಲೆಗಸಿ ಕ್ರಿಯೇಟ್ ಮಾಡುತ್ತಲ್ಲ, ಆ ಥರ ಗಾಡಿ ಯೂಶ್ವಲಿ ಗಾಡಿ ಓಡಿಸ್ಬೇಕಾರೆ ವಟ ಅಂತ ಮಾತಾಡ್ತಾ ಇರ್ತೀನಿ, ಆದರೆ ಇವತ್ತು ಮಾತ್ರ ಏನಕ್ಕೋ ಮಾತೇ ಬರ್ತಾಯಿಲ್ಲ. ಈ ಗಾಡಿ ಓಡಿಸೇ ಕಳೆದು ಹೋಗ್ತಾ ಇದ್ದೀನಿ ನಾನು. ಫುಲ್ ಖುಷಿ, ನನ್ನ ಖುಷಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಈ ಗಾಡಿ ಓಡಿಸ್ತಾ ಇರ್ಬೇಕಾರೆ. ಮಾತೇ ಬರ್ತಾಯಿಲ್ಲ ಲಿಟ್ರಲಿ. ಆದರೆ ನೋಡಿ, ಇಷ್ಟು ಬಂದರೆ ಈ ಗಾಡಿಗೆ ಇನ್ನೊಂದು ಗೇರ್ ಬೇಕು ಅನಿಸುತ್ತೆ. ಇನ್ನು ಏನೋ ಬೇಕಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹುಡುಗಿ, ಇದರಿಂದ ಒಂದು ಸ್ಟೋರಿ ಇದೆ. ಲಾಸ್ಟ್ವರೆಗೂ ವಿಡಿಯೋ ನೋಡ್ರಿ, ಹೇಳ್ತೀನಿ ಸ್ಟೋರಿ ಏನು ಅಂತ. ಅದು ಈ ಗಾಡಿದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂದ್ರೆ ವೈಬ್ರೇಷನ್ನು. ಇನ್ನೊಂದು 6 ಸ್ಪೀಡ್ ಗೇರ್ ಬಾಕ್ಸ್ ಬೇಕು ತುಂಬ ಅನಿಸುತ್ತೆ ನೀವು ಓಡಿಸ್ಬೇಕಾರೆ. ಇನ್ನೊಂದು ಡ್ಯುಯಲ್ ಚಾನಲ್ ABS ಬೇಕು. ಎಲ್ಲ ಕೊಡ್ತಾ ಇದ್ದಾನೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಇವಾಗ ಅಪ್ಡೇಟ್ ಆಗಿ 2026 ಬಿಡ್ತಾ ಇರೋದಕ್ಕೂ ಡ್ಯುಯಲ್ ಚಾನಲ್ ಕೊಟ್ಟಿಲ್ಲ, ಅದಕ್ಕೂ ಸಿಂಗಲ್ ಚಾನಲೇ ಕೊಡ್ತಾ ಇದ್ದಾನೆ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ ಬಜಾಜ್ ಅವನು ಅಂತ ಗೊತ್ತಿಲ್ಲ. ಅದು ಬಿಟ್ಟರೆ ಈ ಗಾಡಿ ಬಗ್ಗೆ ನನಗಂತೂ ಏನೂ ಇಲ್ಲ ಗುರು ಕಂಪ್ಲೇಂಟ್ಸು. ನನಗಂತೂ ಸಖತ್ ಇಷ್ಟ ಈ ಗಾಡಿ 220. ಇದು 2024 ಮಾಡಲು. ಇದರಲ್ಲಿ ಏನು ಫೀಚರ್ಸು ಇಲ್ಲ. ಇವಾಗ 2026 ಮಾಡಲಲ್ಲಿ ಎಲ್ಲ ಅಪ್ಡೇಟ್ ಆಗಿ ಬಂದಿದೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಕೊಟ್ಟಿದ್ದಾನೆ. ಇದರಲ್ಲಿ ಆ ಥರದ್ದು ಏನೂ ಇಲ್ಲ ಫೀಚರ್ಸು. ಅಟ್ಲೀಸ್ಟ್ ಇದರಲ್ಲೊಂದು ಡ್ಯುಯಲ್ ಚಾನಲ್ ABS ಕೊಡ್ಬೋದಾಗಿತ್ತು, ಅದನ್ನೂ ಕೊಟ್ಟಿಲ್ಲ. ಅದೇ ಮೇಜರ್ ನೆಗೆಟಿವ್ ಅಂದರೆ. ಇನ್ನು ಈ ಗಾಡೀಲಿ ಬೇಕಾಗಿರೋದು 3. ಒಂದು ಅಪ್ಸೈಡ್ ಡೌನ್ ಫೋಕ್ಸು, ನಾನು ಕೊಡಲ್ಲ. ಡ್ಯುಯಲ್ ಚಾನಲ್ ABSಸು, ನಾನು ಕೊಡಲ್ಲ. ಆಮೇಲೆ ಇನ್ನೊಂದು ಗೇರು, ನಾನು ಕೊಡಲ್ಲ. ಸಾಕು. ಅಷ್ಟು ಕೊಟ್ಬಿಟ್ರೆ ಗಾಡಿ ಇವಾಗಲೂ ಪರ್ಫೆಕ್ಟು. ನೀವು ಹೆಂಗೆ ಬಾರ್ಸಾಡ್ತೀರಾ ಅಂತ ಅಂದ್ರೂ 35ರಿಂದ 40 ಆರಾಮಾಗಿ ಮೈಲೇಜ್ ಕೊಡುತ್ತೆ ಗಾಡಿ. ಈ ಸೆಗ್ಮೆಂಟಲ್ಲಿ ಇಷ್ಟು ಮೈಲೇಜ್ ಕೊಡೋ ಗಾಡಿ ಯಾವುದೂ ಇರಲಿಲ್ಲ. 2007 ಈ ಗಾಡಿ ಲಾಂಚ್ ಆಗಿದ್ದು ಫಸ್ಟ್ ಟೈಮ್. ಆವಾಗ ಈ ಸೆಗ್ಮೆಂಟಲ್ಲಿ ಫ್ಯೂಲ್ ಇಂಜೆಕ್ಷನ್ ತಂದುಕೊಟ್ರು. ಆಮೇಲೆ 2009 ಫ್ಯೂಲ್ ಇಂಜೆಕ್ಷನಿಂದ ತೆಗೆದು ಮತ್ತೆ ಕಾರ್ಬೊರೇಟ್ರ್ ಹಾಕಿ ಲಾಂಚ್ ಮಾಡಿದ್ರು, ಯಾಕಂದರೆ ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೆ. ಅದಾದಮೇಲೆ ಶುರು ಆಯಿತು ನೋಡಿ ಈ ಗಾಡಿದು ಹವಾ. ಎಲ್ಲ ಹುಡುಗರ ಫೇವ್ರೇಟು. ಯಾರೇ ಗಾಡಿ ಇಷ್ಟಪಡೋರಿದ್ರು ಅವ್ರಿಗೆ 220 ಫೇವ್ರೇಟ್ ಇದ್ದೇ ಇರ್ತಿದ್ದು. ವಾಬ್ಲಿಂಗ್ ಹಿಂಗಿದೆ. ಇವಾಗ ಎಷ್ಟೋ ಗಾಡಿಗಳು ಬಂದೋಗ್ಬಿಟ್ಟಿದ್ದಾವೆ. ಇವಾಗ ನಮ್ಮ ಹುಡುಗರು ಆ ಗಾಡಿ ಹಿಂಗೆ, ಈ ಗಾಡಿ ಹಂಗೆ ಅಂತೆಲ್ಲ ವಾದ ಮಾಡ್ತಾ ಇರ್ತಾರೆ. ಆದರೆ ನೀವು ಯಾವ ಗಾಡಿ ವಾದ ಮಾಡ್ತಾ ಇದ್ದೀರಾ, ಆ ಗಾಡಿ ಸ್ಪೇರ್ ಪಾರ್ಟ್ ರೆಡಿ ಆಗೋಕ್ಕಿಂತ ಮುಂಚೆ ಈ ಗಾಡಿ ಆಗಲೇ ರೋಡಲ್ಲಿ ರಾಜಭಾರ ಮಾಡ್ತಾಯಿತ್ತು. 2009 ಶುರುವಾಗಿದ್ದಿದ್ರ ಕ್ರೇಜು ಇವತ್ತವರೆಗೂ ಹಂಗೆ ಇದೆ. ಮಧ್ಯದಲ್ಲಿ ಒಂದು ಸಲ ಕಂಪ್ನಿಯವರೇ ಈ ಗಾಡಿನ ಡಿಸ್ಕಂಟಿನ್ಯೂ ಮಾಡೋಕ್ಕೂ ಟ್ರೈ ಮಾಡಿದ್ರು ಕೂಡ. ಆದರೂ ಕಸ್ಟಮರ್ ಹೆವಿ ಡಿಮ್ಯಾಂಡಿಂದ ಮತ್ತೆ ರೀಲಾಂಚ್ ಮಾಡಿದ್ರು. ಇವಾಗ ಬರ್ತಾ ಇರೋದ್ರಲ್ಲಿ ಫುಲ್ ಡಿಜಿಟಲ್ ಕ್ಲಸ್ಟರ್ ಕೊಟ್ಬಿಟ್ಟು ಮುಂದಗಡೆ ಲುಕ್ಕೆಲ್ಲ ಚೇಂಜ್ ಮಾಡಿಬಿಟ್ಟು ಗಬ್ಬೆ ಬರ್ಸಾಕ್ಬಿಟ್ಟಿದ್ದಾನೆ. ಇಲ್ಲಿ ಇದಕ್ಕೆ ಲುಕ್ ಕೊಡೋದೇ ಆ ಮುಂದಗಡೆ ಶಾರ್ಪ್ ಕಣ್ಣು ಥರ ಇರೋ ಲೈಟ್ಸು, ಮತ್ತು ಇದು ಅನಲಾಗು, ಈ ಮೀಟ್ರು RPM ಮೀಟ್ರ್ ಹಿಂಗೆ ಬರುತ್ತಲ್ಲ, ಅದು ನೋಡೋಕೆ ಚೆಂದ. NSL ಹಂಗೆ ಮಾಡಿಬಿಟ್ಟಿದ್ದಾನೆ, ಹಾಳು ಮಾಡಾಕ್ಬಿಟ್ಟಿದ್ದಾನೆ. ಇವಾಗ ಇದೊಂದಾದರೂ RPM ಮೀಟ್ರಾರು ಅದೊಂದೇ ಇಟ್ಬಿಟ್ಟು ಉಳಿದಿದ್ದೆಲ್ಲ ಬೇಕಾದ್ರೆ ಅವ್ನು ಏನು ಬೇಕಾದ್ರೆ ಮಾಡ್ಕೊಬೋದಾಗಿತ್ತು. ಆವಾಗಲೇ ನಿಮ್ಗೆ ಇದ್ರದ್ದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ಈ ಗಾಡಿ ಓನರ್ ಯಾರಿದ್ದಾರೆ ಅವರು ಸಿಂಗಲ್ ಆಗಿದ್ದಾರಂತೆ. ನನಗಂತೂ ಒಂದು ಜೋಡಿ ಇಲ್ಲ, ಈ ಗಾಡಿಗಾರು ಜೋಡಿ ಇರಲಿ ಅಂದ್ಬಿಟ್ಟು ಇದನ್ನು ಹಾಕಿದಾರಂತೆ. ಆ್ಯಕ್ಚುಲಿ ಗಾಡಿ ಹೆಸರು ಮಿಕಾ ಅಂತೆ. ಇದೆ ಅಂತೆ ಮಿಕಾ ಅಂದರೆ ಆ ಮಿಕಾ ಅಲ್ಲ, ಭೂಮಿಕಾ. ಕಟ್ ಮಾಡು ನೋಡಿ, ಇಲ್ಲೊಂದು 220, ಇಲ್ಲೂ ಒಂದು 220, ಎಲ್ಲಿ ನೋಡು ಅಲ್ಲೊಂದು 220. ಈ ಗಾಡಿ ಓನರ್ ಬಂದ್ಬಿಟ್ಟು ಮಣಿ ಅಂತ, ನಮ್ಮ ಫ್ರೆಂಡೇ ಅವರು. ಕಟ್ ಮಾಡು. ಥ್ಯಾಂಕ್ ಯು ಮಣಿ ಅವರೇ, ಈ ಗಾಡಿ ಕೊಟ್ಟಿದ್ದಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ನನ್ನ ಚೈಲ್ಡ್ಹುಡ್ ಡ್ರೀಮ್ನ ನೀವು ಇವತ್ತು ಫುಲ್ಫಿಲ್ ಮಾಡಿದ್ರಿ. ಗಾಡಿ ನೋಡ್ರಿ ಏನು ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಗಾಡಿ. ನೋಡ ಎಷ್ಟು ಚಂದ ಅಲ್ಲ. ಒಂದಲ್ಲ ಒಂದು ಟೈಮಲ್ಲಿ ಎಲ್ಲ ಹುಡುಗರು ಫೇವ್ರೇಟ್ ಗಾಡಿ ಆಗಿರುತ್ತೆ. ಕನ್ಸಲ್ಲಿ ಬಂದು ಕಾಡಿರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಗಾಡಿ ಓನರ್ ಬಗ್ಗೆ ಹೇಳಿಲ್ಲ ಅಂದ್ರೆ ಹಿಂಗೆ. ಬನ್ನಿ ಮಾತಾಡ್ಸೋಣ. ಕಟ್ ಮಾಡು. ಇವರೇ ಗಾಡಿ ಓನರ್ ಮಣಿ ಅಂತ, ನನ್ನ ಫ್ರೆಂಡು. ಬನ್ನಿ ಇವ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಗಾಡೀಲಿ ಅಂತ ಕೇಳೋಣ. ಹೆಂಗೆ ಅನಿಸ್ತಿದೆ ಬ್ರೋ ಗಾಡಿ? ಆ್ಯಕ್ಚುಲಿ ನನಗೆ ಇದು ಚಿಕ್ಕ ವಯಸ್ಸಿಂದ ಕನಸು. ಸೊ 12 ವರ್ಷ ಕಷ್ಟ ಬಿಟ್ಟು ವೆಯ್ಟ್ ಮಾಡಿ ತೊಗೊಂಡಿರೋದು. ಗಾಡಿ ತೊಗೊಂಡು ಒಂದು 2.5 ವರ್ಷ ಆಯ್ತಿದೆ. ಕಟ್ ಮಾಡು. 2.5 ವರ್ಷದಲ್ಲಿ ನಂಗೆ ಗಾಡಿ ನನ್ನ ಲವರ್ಗಿಂತ ನಾನು ಹೆಚ್ಚಾಗಿ ನೋಡಿದ್ದೀನಿ. ಕಟ್ ಮಾಡು. ಬೇರೆಯವ್ರಿಗೆ ಕೊಡ್ಬೇಕಾದ್ರೂ ಸರಿ, ಇಲ್ಲ ನಾನು ಓಡಿಸ್ಬೇಕಾದ್ರೂ ಸರಿ, ನನ್ನ ಲವರ್ ಇದ್ದಂಗಿದು. ಕಟ್ ಮಾಡು. ನಮ್ಮ ಪ್ರಾಣ.
ಈ ಗಾಡಿ ನನಗೇನಾದ್ರೂ ಬರೋಲ್ಲ, ಈ ಗಾಡಿಗೆ ಆದಾಗ ನನಗೊಂಥರ ನೋವು ಜಾಸ್ತಿ ಆಗುತ್ತೆ. ಕಟ್ ಮಾಡು. ಅದೊಂಥರ ನಾವು ಹೇಳೋಕ್ಕಿಂತ ಅದು ಅವ್ರವ್ರ ಹುಡುಗರಿಗೆ ಗೊತ್ತಿರುತ್ತೆ ಬೈಕ್ ಲವ್ ಎಷ್ಟಿರುತ್ತೆ ಅಂತ. ಕಟ್ ಮಾಡು. ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಅಡ್ವಾಂಟೇಜ್. ಮೈನಸ್ ಪಾಯಿಂಟು BS6 BS4 ಬಿಟ್ಟಾಗಿಂದ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಈ ಡೂಮ್ ವೈಬ್ರೇಷನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕಟ್ ಮಾಡು. ಅದು ಏನೇ ಮಾಡಿದ್ರೂ ಸರಿ, ಶೋರೂಮ್ಗೆ ಹೋಗಿ ಕೊಟ್ರೂ ಸರಿ, ಹೊರಗಡೆ ಹೋಗಿ ಕೊಟ್ರೂ ಸರಿ, ಇಲ್ಲ ಅದು ಒಂದೇ ಮೈನಸ್ ಪಾಯಿಂಟು, ಮಿಕ್ಕಿದೆಲ್ಲ ಅಡ್ವಾಂಟೇಜು. ಕಟ್ ಮಾಡು. ಆಫ್ ರೌಂಡಿಗೆ ಮಾಡ್ಬೋದು, ಮತ್ತು ಸಿಟಿ ರೈಡು, ಫ್ಯಾಮ್ಲಿ ಯೂಸೇಜ್ ಎಲ್ಲ ಇದೆ. ಈ ಗಾಡಿ ತೊಗೋಬೇಕಾದ್ರೆ ಎಷ್ಟು ಕಷ್ಟ ಬಿಟ್ಟಿದ್ದೀನಿ ಅಂತ ನನ್ನ ಮಾತ್ರ ಗೊತ್ತಿರುತ್ತೆ. ಅದೇ ಥರನೂ 220 ಅನ್ನೋ ಗಾಡಿ ಲವರ್ಸು ಎಷ್ಟು ಜನ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಕಟ್ ಮಾಡು. ಈ ಗಾಡಿಯಲ್ಲಿ ನಾನು ಸೋಲೋ ಟ್ರಿಪ್ಪು 1300 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಅದರಲ್ಲೂ ಬ್ಯಾಕ್ ಪೇಯ್ನು ಆಗಿರಲಿ, ಕೈ ಹ್ಯಾಂಡ್ ಪೇಯ್ನ್ ಆಗಿರಲಿ, ಏನೂ ಒಂದು ಇದು ಇರಲಿಲ್ಲ. ಇನ್ನೊಂದು ಮೈಲೇಜ್ ವಿಷಯ ಅಂತ ಬಂದರೆ, ಹೈವೇಸಲ್ಲಂತೂ ನೀವು 60, 70, 80ರಲ್ಲಿ ಕ್ರೂಸ್ ಮಾಡಿದ್ರೂ 50+ ಮೈಲೇಜ್ ಕೊಡುತ್ತೆ. ಆ್ಯಸ್ ಎ ಓನರ್ಶಿಪ್ ನಾನು ಹೇಳ್ತಾ ಇದ್ದೀನಿ, 50+ ಮೈಲೇಜ್ ತೊಗೋಬೋದು, ಆರಾಮಾಗಿ ತೊಗೋಬೋದು. ಕಟ್ ಮಾಡು. ಕಂಪನಿ ಕಡೆಯಿಂದ 40-45 ಕೊಡ್ತಾರೆ ಅಂತಾರೆ. ಅದಕ್ಕಿಂತ ಇನ್ನೂ ಜಾಸ್ತಿನೇ ಕೊಡುತ್ತೆ. ಎಕ್ಸ್ಪೆಕ್ಟೇಷನ್ ನೀವು ಅಂದ್ಕೊಳ್ಳೋಕ್ಕಿಂತನೇ ಜಾಸ್ತಿ ಕೊಡುತ್ತೆ. ಕಟ್ ಮಾಡು. 16 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇದ್ರೂ ಆರಾಮಾಗಿ 700 ಕಿಲೋಮೀಟ್ರ್ ಹೊಡಿಬೋದು, ಸಿಂಗಲ್ ಟ್ರಿಪ್ಪಲ್ಲಿ ಹೊಡಿಬೋದು. ಅದು ಓಡಿಸೋರ ಮೇಲೆ ಡಿಪೆಂಡ್. ನೀವು 120, 130 ಕೋರ್ಸ್ ಮಾಡಿದರೆ ಹೋಗೆ. ಕಟ್ ಮಾಡು. ಹಿಂಗೆ ಹಾರ್ಕೊಂಡು ಹೋಗುತ್ತೆ. ಪೆಟ್ರೋಲೆಲ್ಲ ಇವಾಗಿರೋ ಪೆಟ್ರೋಲ್ ರೇಟು 110 ರೂಪಾಯಿನೋ 11 ರೂಪಾಯಿನೋ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ ಆದಷ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ, ಹ್ಯಾಂಡ್ ಗ್ಲೌಸು, ಗೇರ್ಸು, ಸೇಫ್ಟಿ ಗೇರ್ಸ್ ಹಾಕ್ಕೊಂಡು ಗಾಡಿ ಓಡಿಸಿ. ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ. ನೀವು ಓಡಿಸಿದ್ರೆ ನಿಮಗೆ ಸೇಫ್ಟಿ ಇರಬೇಕು, ಬೇರೆಯವ್ರಿಗೂ ಸೇಫ್ಟಿ ಇರಬೇಕು. ಮನೇಲಿ ಒಬ್ರು ಕಾಯ್ತಿರ್ತಾರೆ, ಅವ್ರಿಗೋಸ್ಕರ ಆದರೂ ನೋಡಿಕೊಂಡು ಗಾಡಿ ಓಡಿಸ್ರಿ. ಕಟ್ ಮಾಡು. ನಾನು ಟಾಪ್ ಸ್ಪೀಡ್ ಓಡಿಸಿರೋದು 153. ಕಟ್ ಮಾಡು. 153 ಅಷ್ಟು ನೀವು ಹೇಳ್ಬೋದು, ನೀವೇ ಟಾಪ್ ಸ್ಪೀಡ್ ಹೋಗಿದ್ರ ಅಂತ. ನಾನು ಹೋಗಿರೋದು ಖಾಲಿ ರೋಡಲ್ಲಿ ಹೋಗಿರೋದು, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಸೊ ಅದೇ ಥರನೇ ನೀವು ಖಾಲಿಯಾಗಿದ್ದಾಗ ಜೋಪಾನ ಜರ್ನಿ ಮಾಡಿ ಅಷ್ಟೇ. ಕಟ್ ಮಾಡು. ಇದನ್ನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಈ ಗಾಡಿ ನನ್ನ ಫಸ್ಟ್ ಬೈಕು. ಮನೇಲೇ ಹೇಳ್ತಿದ್ರು, ಬೇರೆ ಬೈಕ್ ತಗೋ, ಈ ಗಾಡಿ ಬೇಡ, ಇಷ್ಟು ದುಡ್ಡು ಕೊಟ್ಟು ಗಾಡಿ ತೊಗೊಳೋಕ್ಕಿಂತ ನೀನು ಸ್ಪ್ಲೆಂಡರ್ ತೊಗೋಬೋದು, ಒಳ್ಳೊಳ್ಳೆ ಮೈಲೇಜ್ ಗಾಡಿ ತೊಗೋಬೋದು ಅಂತೆಲ್ಲ ಹೇಳ್ತಾರೆ. ಕಟ್ ಮಾಡು. ಬಟ್ ಅವ್ರ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನ ಯಾರು ಕೇಳಲ್ಲ. ಅದಕ್ಕೆ ನಾನು ನಿರ್ಧಾರ ತಗೊಂಡ್ರೆ ಒಂದೇ ಗಾಡಿ ತೊಗೊಂಡಿರ್ಬೇಕು, ಮನಸ್ಸು ಸಮಾಧಾನ ಆಗಬೇಕು. ಸಿಂಗಲ್ ಲೈಫ್, ಸಿಂಗಲ್ ಬೈಕ್, ಎಂಜಾಯ್ ಅವರ್ ಲೈಫ್. ಕಟ್ ಮಾಡು. ಮತ್ತು ಕೊನೆಯದಾಗ ಒಂದು ಹೇಳ್ತಾ ಇದ್ದೀನಿ, ಇದೇ ಥರ ಪಲ್ಸರ್ 220 ಆಗಿರಲಿ, ಹಯಾಬುಸಾ ಆಗಿರಲಿ, ಯಾವುದೇ ಗಾಡಿ ವೀಡಿಯೋಸ್ ಬೇಕು ಅಂದ್ರೂ RJ ಮೋಟೋಗ್ರಾಫಿ ಅನ್ನೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಕಟ್ ಮಾಡು. ಸೊ ಇದಾಗಿತ್ತು 220F ಬೈಕ್ ರಿವ್ಯೂ. ನನ್ನ ಚೈಲ್ಡ್ಹುಡ್ ಡ್ರೀಮ್ ಬೈಕು. ನಿಮ್ದು ಯಾವುದು ಚೈಲ್ಡ್ಹುಡ್ ಡ್ರೀಮ್ ಬೇಕು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಇದೇ ಥರ ಲೆಜೆಂಡ್ ಬೈಕ್ ಜೊತೆ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್. ಕಟ್ ಮಾಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.